ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಯಿತು ಬಾಲಾಗೆ ಎದ್ದಕ್ಕೆದ್ದಾಗ ಕೆಳಗಡೆ ಬಿದ್ದು ಹೋದ್ರು. ಹಾಗಿದ್ರೆ ಬಾಲಾಗೆ ಏನಾದರೂ ಕಾಯಿಲೆ ಇದೆಯಾ ಅಥವಾ ಯಾರಾದರೂ ಬಾಲ ಮೇಲೆ ಗೊತ್ತಿಲ್ಲದೆ ಅಟ್ಯಾಕ್ ಮಾಡಿಬಿಟ್ರ, ಏನಾಯಿತು ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಇದರ ಜೊತೆಗೆ ಭಾರಿ ಟ್ವಿಸ್ಟ್ ಕೂಡ ಇದೆ. ಇದೇನು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ರಾಣಿಗೆ ಯಾವಾಗಲೂ ಕೂಡ ಒಂದು ಆಸೆ ಇತ್ತು, ತನ್ನ ತಂದೆ ತಾಯಿ ಜೊತೆನೆ ನಾನು ಸ್ಕೂಲ್ಗೆ ಹೋಗಬೇಕು, ನನ್ನ ತಂದೆ ತಾಯಿ ಕೂಡ ನನ್ನನ್ನು ಬೇರೆ ಮಕ್ಕಳ ಥರ ಅವರ ತಂದೆ ತಾಯಿ ಹೇಗೆ ಅವರನ್ನು ಸ್ಕೂಲಿಗೆ ಬಿಡ್ತಾರೋ ಅದೇ ರೀತಿ ನನ್ನನ್ನು ಕೂಡ ಅಪ್ಪ ಅಮ್ಮ ಸ್ಕೂಲಿಗೆ ಬಿಡಬೇಕು ಅಂತ ಹೇಳಿ. ಆದರೆ ಆ ಕನಸು ನನಸಾಗೋ ಸಮಯ ಬಂದಿದೆ. ಇವತ್ತು ಅಮ್ಮ ರಾಣಿಯನ್ನು ಸ್ಕೂಲಿಗೆ ಬಿಡ್ತಿದ್ದಾರೆ, ತಾನು ಕೂಡ ಸ್ಕೂಲ್ ಬಿಡೋಕೆ ಬರ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಚಂದು ಹತ್ರ ನನ್ನ ಮಗಳು ಗೀಸು ಅಂತ ಹೇಳಿ ಒಂದಷ್ಟು ದಿನ ಸ್ಕೂಲಿಗೆ ಬಂದಿರಲಿಲ್ಲ, ಏನೇ ಇದ್ರು ಹೇಳ್ಕೊಡಿ ಅಂತ ಹೇಳಿ ಹೇಳಿದಾಗ ಅವಳಿಗೇನೆ ಹೇಳ್ಕೊಡ್ಬೇಕು, ಅವಳೇ ನಮಗೆ ಹೇಳ್ಕೊಡ್ತಾಳೆ ಅಂತ ಬುದ್ಧಿವಂತೆ ನಮ್ಮ ರಾಣಿ ಅಂತ ಚಂದು ಹಾಡಿ ಹೋಗ್ಲಿದ್ದಾರೆ. ತದನಂತರ ಇಲ್ಲಿ ಕಾವೇರಿ ತನ್ನನ್ನು ಸ್ಕೂಲಿಗೆ ಬಿಡೋಕೆ ಬರ್ತಿದ್ದಾರೆ ಅನ್ನೋ ವಿಶ್ವ ರಾಣಿ ಗೊತ್ತಾಗ್ತದಾಗಿ ರಾಣಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ನಾನು ಯಾವಾಗಲೂ ಆಸೆ ಪಡ್ತಾ ಇದ್ದೆ ಅಪ್ಪ ಅಮ್ಮ ಬರಬೇಕು ಅಂತ, ಇವತ್ತು ನನ್ನಮ್ಮ ನನ್ನ ಜೊತೆ ಬರ್ತಿದ್ದಾರೆ ಅಂತ. ಆದರೂ ಕೂಡ ಪಾಪ ರಾಣಿಗೆ ಅಮ್ಮ ಏನೋ ಸ್ಕೂಲ್ಗೆ ಹೋಗ್ತಿದ್ದಾರೆ, ಆದರೆ ಅಪ್ಪ ಕೂಡ ಹೋಗಬೇಕು ಅನ್ನೋ ಆಸೆ ಇತ್ತು, ಅಪ್ಪ ಕೂಡ ಆಕೆಯನ್ನು ಶಾಲೆಗೆ ಬಿಡಬೇಕು ಅನ್ನೋ ಆಸೆ ಇತ್ತು. ಆದರೆ ಅದು ಮಾತ್ರ ಈಗ ನನಸಾಗ್ತಿಲ್ಲ. ಫೈನಲಿ ಮಕ್ಕಳೆಲ್ಲರೂ ಕೂಡ ಕಾವೇರಿ ಜೊತೆ ಮನೆಯಿಂದ ಹೊರಡಬೇಕಾದ್ರೆ ಅಲ್ಲಿಗೆ ಬಾಲ ಆಟೋ ತೊಗೊಂಡು ಬಂದೇ ಬಿಡ್ತಾರೆ. ಆಟೋ ಡ್ರೈವರ್ ಆಗಿದ್ದಾರೆ ಬಾಲ. ಕೊನೆಗೂ ಇಲ್ಲಿ ರಾಣಿ ಮಕ್ಕಳನ್ನ ನಾನೇ ಇವತ್ತು ಸ್ಕೂಲಿಗೆ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಇದರಿಂದಾಗಿ ರಾಣಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಯಾಕಂದರೆ ರಾಣಿ ಇಷ್ಟೊತ್ತು ಅನ್ಕೋತಾ ಇದ್ಲು ಅಮ್ಮ ಮಾತ್ರ ಸ್ಕೂಲಿಗೆ ಬರ್ತಿದ್ದಾರೆ, ಅಪ್ಪ ಬಂದಿದ್ರು ಚೆನ್ನಾಗಿರ್ತಿತ್ತು, ಕೊನೆಗೂ ನನ್ನ ಆಸೆ ಈಡೇರ್ತಿತ್ತು ಅಂತ. ಆದರೆ ಕೊನೆಗೂ ರಾಣಿಯ ಆಸೆ ಫಲಿಸ್ತದೆ ಅಂತಾನೆ ಹೇಳ್ಬೋದು. ಯಾಕಂದರೆ ಆಕೆಗೆ ಇದ್ದಂಥ ಅಪ್ಪ ಅಮ್ಮ ಸ್ಕೂಲಿಗೆ ಬಿಡಬೇಕು ಅನ್ನುವ ಆಸೆ ಈ ಕ್ಷಣ ನೆರವೇರ್ತದೆ. ಯಾಕಂದರೆ ಅಪ್ಪ ಕೂಡ ಬಂದಿದ್ದಾರೆ ಶಾಲೆಗೆ ಬಿಡುವುದಕ್ಕೆ ಅಂತ ಹೇಳಿ. ಆದರೆ ಈ ಒಂದು ಆಟೋದಲ್ಲಿ ಹತ್ಕೋಬೇಕಾ, ನಾನು ಬರುವುದಿಲ್ಲ ಅಂತ ಹೇಳಿ ಲೋಹಿತ ಹೇಳ್ತಿದ್ದಾಳ. ಏನು ಮಾತಾಡ್ತಿದ್ಯಾ ಲೋಹಿತ, ಸುಮ್ಮನೆ ಗಾಡಿಗೆ ಹತ್ತು ನಡಿ ಅಂತ ಚಂದು ಹೇಳಿದ್ರೆ ಈ ಕಡೆ ಕಾವೇರಿ ಅವರು ಏನೂ ಕೂಡ ಬೇಕಾಗಿಲ್ಲ, ನಾವು ಹಾಗೆ ಹೋಗ್ತೀವಿ ನಡ್ಕೊಂಡು ಅಂತ ಹೇಳಿದಾಗ ಅಮ್ಮ ನಮ್ಮ ಕಾಲು ನೋಯ್ತದೆ ಅತ್ತೆ, ಕಾಲು ನೋಯ್ತದೆ ಅಂತ ಚಂದು ಮತ್ತು ರಾಣಿ ಇಬ್ಬರು ಕೂಡ ಸಖತ್ತಾಗೆ ಡ್ರಾಮಾ ಮಾಡ್ತಾರೆ. ನೋಡಿದ್ಯಾ ಕಾಲು ನೋಯ್ತದೆ ಅಲ್ವಾ, ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ, ಬನ್ನಿ ಆಟೋದಲ್ಲಿ ಕುತ್ಕೊಳ್ಳಿ, ನಾನು ನಿಮ್ಮನ್ನ ಶಾಲೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಾಲ ಹೇಳ್ತಾರೆ. ಈ ಕಡೆ ರಾಣಿ ಚಂದು ಕುತ್ಕೊಳ್ಳೋಕೆ ಮುಂದಾದಾಗ ಲೋಹಿತ ಮತ್ತೆ ಬರಲ್ಲ ಅಂದಾಗ ಸುಮ್ಮನೆ ಬರಲ್ಲ ಅಂತ ಹೇಳ್ತಿದ್ಯಲ್ಲ ಲೋಹಿತ, ಸುಮ್ಮನೆ ಕುತ್ಕೋ, ಇಲ್ಲ ಅಂದರೆ ಹೋಗು ನಡ್ಕೊಂಡು, ನಾವು ಆಟೋದಲ್ಲೇ ಹೋಗ್ತೀವಿ ಅಂತ ಹೇಳಿ ಕುತ್ಕೋತಾರೆ. ಹಾಗಾಗಿ ಲೋಹಿತ ಕೂಡ ಕುತ್ಕೋತಾಳೆ. ಈ ಕಡೆ ಸರಳ ಅವರಂತೂ ಫುಲ್ ರೆಬಲ್ ಆಗಿಬಿಡ್ತಾರೆ. ಏನದು, ಯಾಕೆ ನಮ್ಮನೆ ಹತ್ರ ಬಂದಿದ್ದಾನೆ ಇವನು, ಏನು ಮಾಡ್ತಿದ್ದಾನೆ, ಅಷ್ಟೆಲ್ಲ ಮೋಸ ಮಾಡಿ ಈಗ ಕಾವೇರಿ ಮಗಳು ಹಿಂದೆ ಬಿದ್ದಿದ್ದಾನೆ ಇವನು, ಇವನಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ಬೇಕು ಅಂತ ಸರಳ ಅನ್ಕೋತಾರೆ. ಏನೇ ಮಾಡ್ತಿದ್ಯಾ, ಸುಮ್ಮನೆ ಇರು ನೀನಿಲ್ಲಿ, ಏನಕ್ಕೆ ಅವ್ರ ಮಧ್ಯ ಹೋಗ್ತಿದ್ಯಾ ಅಂದಾಗ ಏನ್ರಿ ನೀವು ನಿಮ್ಮ ತಂಗಿ ಪರನು ಅಥವಾ ಬಾಲನ್ ಪರನು ಅಂದಾಗ ನಾನು ನನ್ನ ಸುಸಿ ಪರ ಅಂತ ಹೇಳಿ ಬಾಲ ಸತ್ಯ ಹೇಳ್ತಾರೆ. ನಿಜಕ್ಕೂ ಇವತ್ತು ಬಾಲ ಪಕ್ಕದ ಮನೆಗೆ ಬಂದು ನೆಲೆಸಿದ್ದಾರೆ ಅಂದರೆ ಅದಕ್ಕೆ ಕಾರಣ ಸತ್ಯ ಅವರೇ. ಯಾಕಂದರೆ ಆ ಒಂದು ಪಂಚಾಯಿತಿಯಲ್ಲಿ ಮಗಳು ಬೆಳಗ್ಗೆ ಬಾಲನ್ ಜೊತೆ ಇರಬೇಕು ಅಂತ ತೀರ್ಮಾನ ಆದಾಗ ಸ್ಕೂಲ್ಗೆ ಹೋಗ್ತಾಳೆ ಮಗಳು, ಹೇಗಿರೋಕ್ಕಾಗತ್ತೆ ಅನ್ನೋದನ್ನ ಯೋಚನೆ ಮಾಡಿದಂಥ ಸತ್ಯ ನಮ್ಮ ಪಕ್ಕದ ಮನೆ ಖಾಲಿ ಇದೆ ಅಲ್ಲಿಗೆ ಬಂದು ಇತ್ಕೋ ಅಂತ ಹೇಳಿ ಬಾಲಾಗೆ ಸಿಗ್ನಲ್ ಕೊಟ್ಟಿರ್ತಾರೆ. ಅದೇ ಕಾರಣಕ್ಕೋಸ್ಕರನೇ ಬಾಲ ಸತ್ಯವರ ಮನೆ ಪಕ್ಕದಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಈಗ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಬಂದಿದ್ದಾರೆ. ಈ ಕಡೆ ಕಾವೇರಿಯವರು ಕೂಡ ಹೋಗ್ಬೇಕಾಗಿರತ್ತೆ. ಈ ಕಡೆ ರಾಣಿ ಅಮ್ಮ ಕೂಡ ಬರ್ತಿದ್ದಾಳೆ ಇವತ್ತು ನನ್ನ ಜೊತೆ ಅಂದಾಗ, ಇಲ್ಲಮ್ಮ ನಾನು ಬರುವುದಿಲ್ಲ, ಇನ್ನೊಮ್ಮೆ ಬರ್ತೀನಿ, ನೀವು ಹೋಗಿ ಅಂದಾಗ ಏನಮ್ಮ ಇದು, ಈಗ ತಾನೇ ನನ್ನನ್ನು ಶಾಲೆಗೆ ಬಿಡ್ತೀನಿ ನನ್ನ ಆಸೆ ಅಂತ ಹೇಳಿದೆ, ಇವಾಗ ತಾನೇ ಬರಲ್ಲ ಅಂತ ಆಲ್ರೆಡಿ ಹೇಳ್ತಿದ್ಯಾ, ಇದು ಎಷ್ಟು ಸರಿಯಮ್ಮ, ಆಣೆ ಇಟ್ಟ ಮೇಲೆ ನೀನು ಬರಲೇಬೇಕು, ಈ ರೀತಿ ಎಲ್ಲ ಮೋಸ ಮಾಡುವ ಹಾಗಿಲ್ಲ ಅಂತ ರಾಣಿ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಒಪ್ಕೊಂಡು ಕುತ್ಕೊಳ್ಳೋಕೆ ನೋಡ್ತಾರೆ. ಇಲ್ಲಿ ಲೋಹಿತ ನಮಗೆ ಜಾಗ ಸಾಕಾಗ್ತಿಲ್ಲ, ಇನ್ನೊಬ್ರು ಬಂದರೆ ಅಪ್ಪಚ್ಚಿ ಅಷ್ಟೇ ಅಂತ ಹೇಳಿದ ತಕ್ಷಣ, ನೋಡಿದ್ಯಮ್ಮ ನಾನು ಹೋಗಿ ಬರೋ ಟೈಮ್ ಬರ್ತೀನಿ, ಈಗ ನೀವು ಹೊರಡಿ ಅಂದಾಗ, ಇಲ್ಲಮ್ಮ ನೀನು ಆಣೆ ಇಟ್ಟಿದ್ಯಾ ನಮ್ಮ ಜೊತೆ ಬರಲೇಬೇಕು ಅಂತ ಹೇಳ್ತಿದ್ರೆ ಇಲ್ಲಿ ಕಾವೇರಿ ಎಲ್ಲಮ್ಮ ಕುತ್ಕೊಳ್ಳಿ ಜಾಗ ಇಲ್ವಲ್ಲ ಅಂದಾಗ ಬಾಲವರು ನಿಮ್ಮಮ್ಮ ಒಪ್ಪೋದಾದ್ರೆ ನನ್ನ ಪಕ್ಕ ಜಾಗ ಇದೆ, ಇಲ್ಲಿ ಬಂದು ಕುತ್ಕೋಬಹುದು ಅಂದಾಗ, ಅಮ್ಮ ನೋಡು ಅಪ್ಪನ ಪಕ್ಕ ಜಾಗ ಇದೆ, ಹೋಗಿ ಕುತ್ಕೊಮ್ಮ ಪ್ಲೀಸ್ ಅಮ್ಮ ನನಗೋಸ್ಕರ ಕುತ್ಕೋ ಅಂದಾಗ, ಇಲ್ಲ ರಾಣಿ ಆಗೋದಿಲ್ಲ ನಾನು ಇನ್ನೊಮ್ಮೆ ಬರ್ತೀನಿ ಆಯ್ತಾ ಅಂದಾಗ, ಏನಮ್ಮ ಮಾತಾಡ್ತಿದ್ಯಾ, ನೀನೇ ತಾನೇ ಯಾವಾಗಲೂ ಹೇಳ್ತಾ ಇದ್ದೆ ಅಡ್ಜಸ್ಟ್ ಆಗಬೇಕು ಅಂತ ಹೇಳಿ, ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ನೀನು, ಅಡ್ಜಸ್ಟ್ ಆಗಲ್ವಾ ನೀನು ನನಗೋಸ್ಕರ ಅಂದಾಗ, ಸರಿ ಆಯಿತು ಇನ್ನೇನು ಮಾಡೋದು ಅಂದ್ಕೊಂಡಿದ್ದೆ, ಮಗಳಿಗೋಸ್ಕರ ಫೈನಲಿ ಬಾಲನ್ ಕುತ್ಕೊಂಡೇ ಬಿಡ್ತಾರೆ ಕಾವೇರಿ. ಕಡೆ ಬಾಲಾಗಂತೂ ಫುಲ್ ಖುಷಿ ಆಗ್ತದೆ, ಮಗಳಿಗಂತೂ ಫುಲ್ ಖುಷಿ ಆಗ್ತದೆ. ಚಂದು ಮತ್ತು ರಾಣಿ ಸೇರಿಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿ ಕಾವೇರಿ ಮತ್ತು ಬಾಲರನ್ನು ಒಂದು ಮಾಡಬೇಕು ಅಂದ್ಕೊಂಡಿದ್ದಾರೆ. ನಂತರ
ಆ ಹಾಡನ್ನು ಹಾಕಲಿಕ್ಕೆ ಹೋದಾಗ ಇದು ಓಲ್ಡ್ ಸಾಂಗ್ ಆಯಿತು, ಹೊಸ ಸಾಂಗ್ ಹಾಕಿಯಪ್ಪ ಅಂತ ಹೇಳಿ ಹೊಸ ಲವ್ ಸಾಂಗನ್ನೇ ಹಾಕಿಸ್ಕೋತಾರೆ. ಈ ಕಡೆ ಕಾವೇರಿಯವರು ಇಂಥ ಹಾಡುಗಳನ್ನ ಇರೋದು ಅಂದಾಗ ಯಾಕೆ ಭಜನೆ ಹಾಕಬೇಕಾ ಕಾವೇರಿ ಅಂತ ಹೇಳಿ ಬಾಲ ಹೇಳ್ತಾರೆ. ಹೀಗೆ ಕಾವೇರಿ ಜೊತೆ ಕುತ್ಕೊಂಡು ಖುಷಿಯಿಂದ ಇಲ್ಲಿ ಬಾಲ ಮಕ್ಕಳನ್ನ ಶಾಲೆಗೆ ಬಿಡುವುದಕ್ಕೆ ಹೋಗ್ತಿದ್ದಾರೆ. ಫೈನಲಿ ಶಾಲೆ ಬಂದೇ ಬಿಡುತ್ತೆ. ಈ ಕಡೆ ರಾಣಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಈ ಕಡೆ ಚಂದು ಅಂತೂ ರಾಣಿಗೆ ಯಾವಾಗಲೂ ಒಂದು ಆಸೆ ಇತ್ತು, ಎಲ್ಲ ಮಕ್ಕಳನ್ನ ಅಪ್ಪ ಅಮ್ಮ ಸ್ಕೂಲಿಗೆ ಬಿಡಬೇಕಾದ್ರೆ ನನ್ನ ಅಪ್ಪ ಅಮ್ಮ ಕೂಡ ನನ್ನನ್ನು ಸ್ಕೂಲಿಗೆ ಬಿಡಬೇಕು ಅಂತ. ಕೊನೆಗೂ ಕೂಡ ಇವತ್ತು ರಾಣಿಯ ಆಸೆ ಫಲಿಸಿದೆ ಅಂತ ಹೇಳ್ತಾರೆ. ನಂತರ ಬಾಲಗಂತೂ ಫುಲ್ ಖುಷಿ ಆಗಿಬಿಡುತ್ತೆ, ಇವತ್ತು ಅಪ್ಪ ಅಮ್ಮ ಇಬ್ಬರು ಕೂಡ ಬಂದ್ವಲ್ಲ ರಾಣಿನ ಬಿಡುವುದಕ್ಕೆ ಅಂತ ಹೇಳಿ. ಕಾವೇರಿ ಬಾಲನನ್ನೇ ದುರ್ಗುಡ್ಕೊಂಡು ನೋಡ್ತಿದ್ದಾರೆ. ತದನಂತರ ಈ ಕಡೆ ರಾಣಿ ನನಗೆ ಅಪ್ಪ ಮುತ್ಕೊಡ್ಬೇಕು ಅಂತ ಹೇಳಿ ಅಪ್ಪನ ಕೈಲಿ ಮುತ್ಕೊಡಿಸ್ಕೊತಾಳೆ. ನಂತರ ಅಮ್ಮ ಕೂಡ ಕೊಡು ಅಂದಾಗ ಇಲ್ಲ ನಾನು ಕೊಡೋದಿಲ್ಲ ಅಂತಾರೆ. ಬಿಕಾಸ್ ಬಾಲ ಕೊಟ್ಟಿದ್ದಾನೆ, ನಾನು ಕೊಡಬಾರ್ದು, ನಾನು ಆ ಜಾಗ ಕೊಡುವುದಿಲ್ಲ ಅಂತ. ತದನಂತರ ಏನಮ್ಮ ನೀನು ಎಲ್ಲ ಮಕ್ಳಿಗೂ ಕೂಡ ಅವ್ರ ಅಪ್ಪ ಅಮ್ಮ ಹೋಗ್ಬೇಕಾದ್ರೆ ಮುತ್ಕೊಟ್ಟು ಕಳಿಸ್ತಾರೆ, ಆದರೆ ನೀನು ಮಾತ್ರ ಮುತ್ಕೊಡಲ್ಲ ಅಂತಿದ್ಯಾ ಅಂದಾಗ ಸುಮ್ಮನೆ ಹೋಗು ರಾಣಿ ನೀನು ಅಂತ ಕಾವೇರಿ ಹೇಳ್ತಾರೆ. ಸರಿ ಆಯಿತು ಬಿಡಮ್ಮ ಅಂತ ಹೇಳಿ ಹತ್ಕೊಂಡು ನಾಟಕ ಮಾಡ್ತಾಳೆ ರಾಣಿ. ಮೊದಲೆಲ್ಲ ಜೈಲಲ್ಲಿದ್ದಾಗ ಎಷ್ಟು ಚೆನ್ನಾಗಿ ಕರೆದು ಮುತ್ಕೊಡ್ತಿದ್ದೆ, ಆದರೆ ಇವಾಗ ಮಾತ್ರ ನಾನೇ ಕೇಳಿದ್ರು ಮುತ್ಕೊಡ್ತಿಲ್ಲ, ಏನು ಮಾಡೋದು, ನನ್ನ ಹಣೆ ಬರ ಕರ್ಮ ಹಾಗೆ ಹೀಗೆ ಅಂತ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ ರಾಣಿ. ಆಗ ಕಾವೇರಿ ಮನಸ್ಸು ಕರ್ಕೋಗುತ್ತೆ, ಅಯ್ಯೋ ನನ್ನ ಮಗಳು ಎಷ್ಟು ಸಂಕಟ ಪಡ್ತಿದ್ದಾಳೆ, ಬೇಡ ನನ್ನ ಮಗಳು ಸಂಕಟನ ನೋಡೋಕ್ಕಾಗೋದಿಲ್ಲ, ಮುತ್ತಾನೆ ಕೇಳ್ತಿದ್ದಾಳೆ, ನನ್ನ ಮಗಳು ತಾನೇ ಕೊಡ್ತಿದ್ದೀನಿ ಅಂದ್ಕೊಂಡಿದ್ದೆ. ಇಲ್ಲಿ ಮಗಳಿಗೆ ಮುತ್ತನ್ನು ಕೊಡ್ತಾರೆ. ಇಲ್ಲಿ ರಾಣಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ನಂತರ ಇನ್ನು ಮುಂದೆ ನಾನೇ ನಿಮ್ಮನ್ನು ಶಾಲೆಗೆ ಕರ್ಕೊಂಡು ಬರ್ತೀನಿ ಅಂತ ಕೂಡ ಬಾಲ ಹೇಳ್ತಾರೆ. ನಂತರ ಅಪ್ಪ ಅಮ್ಮಂಗೆ ಬಾಯ್ ಹೇಳಿ ಇಲ್ಲಿ ರಾಣಿ ಚಂದು ಎಲ್ಲರೂ ಕೂಡ ಹೋಗ್ತಾರೆ. ನಂತರ ಇಲ್ಲಿ ಸೀನನ ಅಂಗಡಿಗೆ ಬುಡ್ಬುಡ್ಕಿಯವರು ಬಂದಿದ್ದೆ, ನಿನ್ನ ಒಂದು ಬದುಕಿನಲ್ಲಿ ಒಂದು ಹೆಣ್ಮಗಳ ಪ್ರವೇಶ ಆಗತ್ತೆ ಅಂತ ಹೇಳ್ತಿದ್ದಾಗೇನೆ ಅಲ್ಲಿಗೆ ಸೀರೆ ಉಟ್ಟು ವರದನ ತಂಗಿ ಸಾರಿಕಾ ಬರ್ತಾರೆ. ಸಾರಿಕಾ ಬರ್ತದಾಗೆ ನಿಜಕ್ಕೂ ಸೀನಾ ಕಳೆದು ಹೋಗ್ತಿದ್ದಾರೆ, ಈಕೆನೇ ನನ್ನ ಪಾಲಿನ ದೇವತೆ ಅಂತ ಹೇಳಿ. ಫೈನಲಿ ಸೀನಂಗೆ ಸಾರಿಕಾ ಮೇಲೆ ಲವ್ ಆಗಿಬಿಡದೆ, ಓ ಮೈ ಗಾಡ್ ಅಂತ ಹೇಳ್ಬೋದು. ತದನಂತರ ಇಲ್ಲಿ ಕಾವೇರಿಯ ಹಾಗೆ ಮತ್ತೆ ಹೊರಡಬೇಕಾದ್ರೆ ಮನೆಗೆ ಬಾ ಕಾವೇರಿ, ಎಲ್ಲಿ ಹೋಗ್ತಿದ್ಯಾ, ನಾನೇ ಡ್ರಾಪ್ ಮಾಡ್ತೀನಿ ಅಂದಾಗ ಸುಮ್ಮನೆ ಇರು ಬಾಲ, ಮಕ್ಕಳು ಇದ್ರು ಅಂತ ನಾನೇನು ಮಾತಾಡಿಲ್ಲ, ಸುಮ್ಮನೆ ವಿನಾಕಾರಣ ನನ್ನ ಹಿಂದೆ ಬಂದು ಬೆನ್ನಿಂದ ಬೀಳ್ಬೇಡ ಅಂತ ಹೇಳ್ತಿದ್ದಾರೆ. ಏನು ಕಾವೇರಿ, ನಾನು ಬೇರೆ ಯಾರು, ನಿನ್ನ ಗಂಡ ತಾನೇ ಹಾಗೆ ಹೀಗೆ ಅಂದ್ಕೊಂಡು ಹಿಂದೆನೇ ಹೋಗ್ತಿರ್ತಾರೆ. ಕಾವೇರಿ ಬೈದು ಹಾಗೆ ಹೊರಟ್ಬಿಡ್ತಾರೆ. ಹಾಗೆ ಹೋಗ್ಬೇಕಿದ್ರೆ ಇಲ್ಲಿ ಬಾಲ ಹಾಗೆ ತಲೆ ಇಟ್ಕೊಂಡು ಕುಸಿದು ಕೆಳಗಡೆ ಬಿದ್ದು ಹೋಗ್ತಾರೆ. ತಕ್ಷಣ ಈ ಕಡೆ ನೋಡ್ತಾರೆ, ಕಾವೇರಿ ಬಾಲ ಕೆಳಗಡೆ ಬಿದ್ದೋಗಿದ್ದಾರೆ, ನೋಡಿದ್ದೆ ಆಘಾತ ತಕ್ಷಣ ಓಡ್ ಬರ್ತಾರೆ. ಬಾಲ ಏನಾಯ್ತು, ಎದೇಳು ಬಾಲ ಅಂತ ಹೇಳಿ ಚಿರಾಡ್ತಿದ್ದಾರೆ. ಎಲ್ಲರೂ ಕೂಡ ಜನಗಳು ಸೇರ್ಕೋತಾರೆ. ಈ ಕಡೆ ಬಾಲ ಎಚ್ಚರ ಆಗ್ತಿಲ್ಲ. ಇಲ್ಲಿ ಕಾವೇರಿ ತಬ್ಬೆಬ್ಬಾಗಿದ್ದಾರೆ, ಏನಾಯ್ತು ಬಾಲಂಗೆ ಅಂತ ಹೇಳಿ. ನಿಜಕ್ಕೂ ಕಾವೇರಿ ಮನಸ್ಸಲ್ಲಿ ಬಾಲನ್ಗೆ ಇನ್ನೂ ಕೂಡ ಜಾಗ ಇದೆ. ಅದೇ ಕಾರಣಕ್ಕೆ ಬಾಲ ದುಪ್ಪನೆ ಕೆಳಗಡೆ ಬಿದ್ದ ತಕ್ಷಣ ಇಲ್ಲಿ ಕಾವೇರಿ ಗಂಡನಿಗೋಸ್ಕರ ನಿಜಕ್ಕೂ ಆಕ್ರಂದಿಸ್ತಿದ್ದಾರೆ, ಚೀರಾಡ್ತಿದ್ದಾರೆ. ನೀರು ತಗೊಂಡು ಬನ್ನಿ ಅಂತ ಹೇಳಿ ನೀರು ತೆಗೆಸ್ಕೊಂಡು ಇಲ್ಲಿ ಬಾಲಂಗೆ ನೀರನ್ನ ಚಿಮುಕಿಸ್ತಿದ್ದಾರೆ. ಕೊನೆಗೂ ಇಲ್ಲಿ ಬಾಲ ಎಚ್ಚರವಾಗ್ತಾರೆ. ಹಾಗಿದ್ರೆ ಬಾಲಾಗ್ ಏನಾಗಿತ್ತು? ಖಂಡಿತ ಬಾಲಾಗ್ ಏನೂ ಆಗಿರಲಿಲ್ಲ. ಕಾವೇರಿಗೆ ಇನ್ನೂ ಕೂಡ ಆಕೆ ಮನಸ್ಸಲ್ಲಿ ತನ್ನ ಮೇಲೆ ಪ್ರೀತಿ ಇದೆಯಾ ಅನ್ನೋದನ್ನ ತಿಳ್ಕೋಬೇಕಾಗಿತ್ತು. ಈಗ ಬಾಲಾಗ್ ಗೊತ್ತಾಗಿದೆ, ಅದನ್ನ ಕಾವೇರಿಗೂ ಕೂಡ ಬಾಲ ಅರ್ಥ ಮಾಡಿಸ್ತಿದ್ದಾರೆ. ಫೈನಲಿ ಆ ಕಡೆ ವರದ ರಿಲೀಸ್ ಆಗೋದ್ರ ಮುಖಾಂತರ ನಿಜಕ್ಕೂ ಕಾವೇರಿಗೆ ವಕ್ರದೆಸೆ ಶುರುವಾಗ್ತದೆ. ಇದಕ್ಕೆ ನಿಜಕ್ಕೂ ಬಲಿಪಶು ಆಗುವುದು ಸತ್ಯ. ಯಾಕಂದ್ರೆ ಇಲ್ಲಿ ಸತ್ಯನ ಮೇಲೆ ಅಟ್ಯಾಕ್ ಆಗುತ್ತೆ. ಸತ್ಯನ ಕಥೆಯನ್ನ ವರದ ಮುಗಿಸ್ತಾರೆ, ಬಟ್ ಅದನ್ನ ಬಾಲ ಮೇಲೆ ಎಸೆತಾರೆ. ಫೈನಲಿ ಇಲ್ಲಿ ಬಾಲ ಜೈಲ್ಗೆ ಹೋಗ್ಬೇಕಾಗಿದೆ. ಬಟ್ ಹೇಗಾಗುತ್ತೆ ಇದೆಯಲ್ವೋ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.